ಒಬ್ಬ ಮಹಾತ್ಮರು ಹೇಳ್ತಾರೆ, ಮನೋಂಬ ಮರ್ಕಟದ ಕಡಲಲ್ಲಿ ಕ್ಷಣಕಾಲ ಮತಿಸಿ ಗತಿಯಿಂದ ದೊರಕಲದು ನವನೀತ ಆಗುವಿನಿ ಪುನೀತ ಅಂತ ಹೇಳ್ತಾರೆ. ಏನು ಮನೋಂಬ ಮರ್ಕಟದ ಮರ್ಕಟ ಇದ್ದಂಗೆ ಮನಸ್ಸು, ನನ್ನ ಮನಸ್ಸು ಯಾವತ್ತೂ ಚಂಚಲ ಮನಸ್ಸು ನಿಲ್ಲೋದು ಭಾಳ ಕಠಿಣ ಆಗ್ತದೆ. ಒಂದು ಕಡೆ ನೆಲೆ ನಿಲ್ಲೋದಿಲ್ಲ. ಅದ ಹೇಳ್ತಾರೆ ಮನೋಂಬ ಮರ್ಕಟದ ಕಡಲಲ್ಲಿ ಕ್ಷಣಕಾಲ ಸ್ವಲ್ಪ ಹೊರಟು ಪ್ರಪಂಚದೊಳಗೆ ಮುಳುಗೈತಿ, ಎಲ್ಲ ಮಾಡ್ತೈತಿ, ಅದು ಒಂದು ಕೆಲ ಕ್ಷಣ ಸ್ವಲ್ಪ ನಿಲ್ಲಿಸು, ಒಂದು ಕಡೆ ಸ್ಥಿರವಾಗಿ ನಿಂತು ಕಡದಲ್ಲಿ ಕ್ಷಣಕಾಲ ಮತಿ ಜಗತ್ತಿಯಿಂದ ನೋಡು, ವಿಚಾರ ಮಾಡಿ ನೋಡು, ಯಾರೇನು, ಎಲ್ಲಿಂದ ಬಂದು, ಎಲ್ಲಿ ಹೋಗಬೇಕಾಗಿದೆ, ದೇವರೆಲ್ಲೋ, ಜಗತ್ತಲ್ಲೇನು, ದೇವರಲ್ಲೇನು, ಇವೆಲ್ಲ ವಿಚಾರ ಮಾಡು, ಕ್ಷಣಕಾಲ ವಿಚಾರ ಮಾಡು. ಮತಿ ಜಗತ್ತು ದೊರಕಲ್ಲದು ನವನೀತ, ಆವಾಗ ನಿಮಗೆ ಉತ್ತರ ಸಿಗ್ತದೆ. ನವನೀತ ಬೆಣ್ಣೆ, ಆವಾಗ ಮತಿಸಿದಾಗ ಈಗ ಮಜ್ಜಿಗೆ ಕರೆದಾಗ ಬೆಣ್ಣೆ ಹೆಂಗೆ ಬರ್ತದೆ, ಬೆಣ್ಣೆ ಬರ್ತದೆ, ದೊರಕಲ್ಲದು ನವನೀತ ಆಗುವನೇ ಪುನೀತ ಅಂತ ಹೇಳಿದ. ಆವಾಗ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ, ನೀವು ಧನ್ಯ ಆಗ್ತೀವಿ ಅಂತ ಹೇಳ್ತಾರೆ. ಈಗ ಒಂದು ಕ್ಷಣ ಮನುಷ್ಯ ವಿಚಾರ ಮಾಡಿ ಮಾಡಬೇಕು. ಬರೀ ಕೆಳಗೆ ನೋಡ್ಕೋತ ಹೋಗೋದು ಅರ್ಥ ಇಲ್ಲ. ಅದಕ್ಕೆ ಮನಸ್ಸನ್ನು ನಿಯಂತ್ರಣ ತಗೊಂಡು ಯಾವತ್ತು ವಿಚಾರ ಮಾಡಿ ಯಾವುದು ಸತ್ಯದ ಯಾವುದು ಮಿಥ್ಯದ ಅದನ್ನು ನೋಡ್ಕೊಂಡು ನಾವು ಸತ್ಯದ ದಾರಿ ಹಿಡಬೇಕಾಗತ್ತೆ.